ಸುಮ್ಮನೆ ಇದ್ರೆ ಒಳ್ಳೇದು. ಮಾಡೋದೆಲ್ಲ ಮಾಡಿ ಏನೇನೋ ಮಾತಾಡಕ್ ಬರಬೇಡಿ. ಚಿಕ್ಕವರು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳಿ. ಏಯ್, ನಿನ್ ತೆಪ್ಪಗ್ ವರ್ಕಂಗ್ ಕೂತ್ಕೊಳಕ್ ಏನ್ಲ ತಗಟ್ಟಿಯಾ? ಪಾಪ ಕಣ್ಲ, ನನ್ನ ಅಮ್ಮಿಯವ್ರು ಯಾವ ಪಾಟಿ ಕಷ್ಟಪಟ್ಟು ಮದ್ವೆ ನಿಲ್ಸವ್ರೆ ಅಂತ ನನಗೊತ್ತು. ಅವ್ರ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಲ್ಲ, ಅವರಿಂದಾನೇ ಕಂಡ್ರಲ್ಲ ಇವತ್ತು ಗ್ರೀಸ್ಮೆ ಬಚಾವಾಗಿದ್ದು. ನೀನು ನಿನ್ನ ಹೆಂಡ್ರು ಬಂದು ಬಚಾವ್ ಮಾಡಿರೋದನ್ನ ನಾವು ನೋಡಿದ್ವಿ. ನನ್ ಗಂಡನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಗ್ರಾಚಾರ ಬಿಡ್ಸಾಕ್ ಕೊಡ್ತೀನಿ. ಏಯ್, ನಿನ್ ತೆಪ್ಪಗ್ ನಿಂತ್ಕೊಂಡ್ಯ ಸರಿ, ತೆಗೆದ್ ಬಿಟ್ಟ ಅಂದ್ರೆ ಅಲ್ಲೂದ್ರ ಹೋಗ್ಬೇಕು. ಶಂಕರ ಅವರೇ ಪ್ಲೀಸ್ ಸುಮ್ಮನೆ ಇರಿ, ಇಲ್ಲೆಲ್ಲರೂ ಟೆನ್ಷನ್ ಅಲ್ಲಿದ್ದಾರೆ. ಅಪ್ಪಾಜಿ, ನನಗೆ ಗೊತ್ತು ನಿಮಗ್ ನೋವಾಗ್ತಿದೆ ಅಂತ, ಆದ್ರೆ ಇದು ಈ ತರ ತಿರುವು ಪಡ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಪ್ಪಾಜಿ. ನನ್ಗೂ ತುಂಬಾ ಬೇಜಾರಾಗ್ತಿದೆ, ಹಿಂಸೆ ಆಗ್ತಿದೆ. ಆದ್ರೆ ಅಪ್ಪಾಜಿ ಪ್ರಾಮಿಸ್, ಆ ಪರಿಚಯ ಒಳ್ಳೆ ಹುಡುಗ ಅಲ್ಲ. ಆ ಪಾಪಿಯಿಂದ ನಮ್ ಗ್ರೀಷ್ಮನ್ ಜೀವನ ಕಾಪಾಡ್ಬೇಕು ಅಂತಾನೆ ನಾನು ಇಷ್ಟೊಂದೆಲ್ಲ ಮಾಡಿದೆ. ಆ ಕೆಟ್ಟ ಮನುಷ್ಯನಿಂದ ನನ್ನ ತಂಗಿನ ಉಳಿಸ್ಕೊಳಕ್ ನೋಡ್ದೆ, ತಪ್ಪ? ಉಳಿಸ್ಕೊಳಕ್ ನೋಡ್ದೆ. ಉಳಿಸ್ಕೊಳಕ್ ಇದೊಂದೇ ದಾರಿ ಇದ್ದಿದ್ದ ಗೌರಿ. 3 ಜನದ ಮುಂದೆ ಅವಳು ಮದುವೆ ನಿಲ್ಲಿಸ್ದೆ. ಅವಳು ಮದುವೆ ನಿಲ್ಲಿಸಿ ಅವಳು ಬಾಳ್ ಸರಿ ಮಾಡಿದ್ಯಾ? ಇಷ್ಟೆಲ್ಲ ಆದ್ಮೇಲೆ ಅವಳು ಯಾರು ಮದುವೆ ಆಗ್ತಾರೆ? ಮುಂದೆ ಅವಳ ಜೀವನ ಏನು? ಅಯ್ಯೋ ಮೇಟ್ರೆ, ನಂಗೆ ಇಂಗ್ಲಿಷ್ ಬರಕ್ಕಿಲ್ಲ. ಆಗ್ಲೇ ಕನ್ನಡದಾಗೆ ಹೇಳದ್ನಲ್ಲ, ನಾನ್ ಬಾಳ್ ಕೊಟ್ಟೆನು. ನಾನ್ ಗ್ರೀಸಿಗೆ ಬಾಳ್ ಕೊಟ್ಟೆನು. ಸಂದಾಗ ನೋಡ್ಕತೀನಿ, ನೀವು ಯೋಚನೆ ಮಾಡ್ಬೇಡಿ ಮೈಟ್ರೆ. ಏಯ್, ಏನ್ಲ ನೀನು ಬಿಟ್ರೆ ಬಾಯಿಗೆ ಬಂದಂಗ್ ಮಾತಾಡ್ತಾನೆ ಇದ್ಯಾ? ನಡಿಲ ಅಟ್ಟಿಗೆ. ಏಯ್ ಕೋಳಿ ಕರ್ಕೊಳಲ್ಲ ಮನೆಗೆ, ನಡಿ. ಏಯ್ ಇರ್ಲಾ, ನಾನೇನೋ ಒಳ್ಳೇದ್ ಮಾಡವ ಅಂತ ಅನ್ಕೊಂಡ್ರೆ ಅಲ್ಲ ಕಣ್ಲಾ, ಒಳ್ಳೆತನಕ್ ಬೆಲೆನೇ ಇಲ್ವೇನ್ಲ? ನೋಡ್ರಪ್ಪ, ನೋಡ್ಕೊಳ್ಳಿ, ಒಳ್ಳೆತನಕ್ ಬೆಲೆ ಇಲ್ಲ. ಹೌದು, ಬೆಲೆ ಇಲ್ಲ. ನೀನ್ ಹೋಗು. ರುದ್ರ ಅವ್ರೆ, ನಿಂತ್ಕೊಳ್ಳಿ. ಗವಕ, ಖುಷಿ ಆಗ್ತಿದ್ಯಾ? ಮಂಟಪ ನೋಡು, ತುಂಬಾ ಚೆನ್ನಾಗಿದೆ ಅಲ್ಲ? ಖಾಲಿಯಾಗಿ. ನನಗೆ ಗೊತ್ತು ಬಿಡು, ನಿನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ನೀನು ಸೂಪರ್ ಕಣೆ. ಹಂಗೋ ಹಿಂಗೋ ನೀನು ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಟೆ. ಅಯ್ಯೋ, ಯಾಕೆ ಕಣ್ಣಲ್ಲಿ ನೀರು? ನೀನು ಹಿಂಗೆಲ್ಲ ನಾಟಕ ಮಾಡೋದು ನನಗೆ ಇಷ್ಟ ಆಗಲ್ಲ. ನಿಲ್ಸು ಇದನ್ನ.
ಪರಿಚಯ್ ನನ್ನ ಬಿಟ್ಟು ಹೊರಟಾಯ್ತು. ಖುಷಿ ಪಡೆ, ಖುಷಿ ಪಡು. ಅದನ್ ಬಿಟ್ಟು ಈ ತರ ಯಾಕೆ ಸಪ್ತೆ ಮುಖ ಹಾಕೊಂಡು ನಾಟಕ ಮಾಡ್ತಿದ್ಯಾ? ಗ್ರೀಷ್ಮ, ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ ಕಣೆ, ಆದ್ರೆ ಪ್ಲೀಸ್ ನನ್ನ ನಂಬೆ. ಇವತ್ ನಿನ್ ಕಣ್ಣಿಗೆ ನಾನು ಕೆಟ್ಟೋಳಕ್ ಕಾಣಿಸ್ತಿರ್ಬೋದು, ಆದ್ರೆ ನಾಳೆ ನಿನಗ್ ಸತ್ಯ ಗೊತ್ತಾದಾಗ ನಿನ್ಗೆ ಅನ್ಸುತ್ತೆ ಸುಳ್ಳು. ಎಲ್ಲ ಸುಳ್ಳು. ನನಗ್ ಗೊತ್ತು ನೀನ್ ಬೇಕಂತಾನೆ ನನ್ ಮದ್ವೆ ನಿಲ್ಸಿದ್ಯಾ ಅಂತ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಓ, ನಿನ್ಗೆ ನನ್ ಕಂಡ್ರೆ ಹೊಟ್ಟೆ ಉರಿ ಅಲ್ವಾ? ನನಗ್ ಗೊತ್ತು ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ. ನಿನ್ ಗಂಡ ಪಾಪ ದಡ್ಡ, ರೌಡಿ. ಆದ್ರೆ ನನ್ ಗಂಡ ಆಗೋನು ಓದಿರೋನು, ಕೆಲಸದಲ್ಲಿರೋನು, ಅವಂದೇ ಕಾಲ್ ಮೇಲೆ ನಿಂತಿರೋನು. ಅದಕ್ಕೆ ನಿನಗೆ ಹೊಟ್ಟೆ ಉರಿ ಬಂತಲ್ವಾ? ನಿಮ್ಮ ಮಾವನ ಮನೆತನಕ್ಕಿಂತ ಪರಿಚಯ್ ಫ್ಯಾಮಿಲಿಗೆ ಒಳ್ಳೆ ಐಡೆಂಟಿಟಿ ಇದೆ, ಗೌರವ ಇದೆ. ಅದನ್ನ ನೋಡಿ ನಿನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಎಲ್ಲಿ ನನ್ನ ಜೀವನ ನಿನ್ಕಿಂತ ಬೆಟರ್ ಆಗ್ಬಿಡುತ್ತೆ ಅಂತ ಹೀಗ್ ಮಾಡ್ದೆ ಅಲ್ವಾ? ಗ್ರೀಷ್ಮ, ಸಾಕು. ಗೌರಿ ನಿನ್ನ ಅಕ್ಕ, ಅಕ್ಕನ ಜೊತೆ ಯಾರಾದ್ರೂ ಹೀಗೆ ಮಾತಾಡ್ತಾರ? ಇನ್ ಹೇಗ್ ಮಾತಾಡ್ಬೇಕು ಅಣ್ಣ? ಇಂಥ ಜನದ ಜೊತೆ ನಾನು ಹೀಗೆ ಮಾತಾಡೋದು. ನನ್ನ ನೋಡಿ ಹುಡ್ಕೊಳ್ಳೋರ ಹತ್ರ ನಾನು ಹೀಗೆ ಇರೋದು. ಬರೀ ಇಷ್ಟೇ ಅಲ್ಲ ಅದಿ ಅಣ್ಣ, ಇವಳು ಒಂಥರ ಸೇಡಿಷ್ಟು. ಬರೀ ನಂದಂತ ಅಲ್ಲ, ಬೇರೆ ಯಾರ ಸುಖನೂ ಇವಳು ಇಷ್ಟಪಡಲ್ಲ. ಏನೇ ಹೇಳು, ಏನೇನೋ ಮಾತಾಡ್ತಿದ್ದಾಳಲ್ಲೇ. ಮೊದ್ಲು ಅವಳನ್ ತಡಿ, ಅವಳು ಸಿಟ್ಟಲ್ಲಿ ಏನೇನೋ ಮಾತಾಡ್ತಿದ್ದಾಳ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ. ಗ್ರೀಷ್ಮ, ಸಾಕಮ್ಮ. ಏನ್ ಆಗ್ಬಾರ್ದಿತ್ತು ಅದೇ ಆಗೋಗಿದೆ. ಇವಾಗ ಮಾತಾಡಿ ಏನೇ ಪ್ರಯೋಜನ? ಬಾಮ್ಮ ಮನೆಗೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ಬರಲ್ಲ ಅಂದ್ರೆ ಏನೇ ಅರ್ಥ ಗ್ರೀಷ್ಮ? ಇಲ್ಲಿ ಉಳ್ಕೊಂಡು ಏನ್ ಮಾಡ್ತೀಯ? ಎಲ್ಲ ಮುಗೀತಮ್ಮ, ಬಾ ಹೋಗೋಣ. ನಾನು ಹೇಳ್ದೆ ತಾನೆ, ನಾನು ಇಲ್ಲಿಂದ ಎಲ್ಲಿಗೂ ಬರಲ್ಲ. ಗ್ರೀಷ್ಮ, ಹಠ ಮಾಡ್ಬೇಡ, ಬಾರಿಸ್ಬಿಡ್ತೀನಿ. ಬಾರೆ ಮನೆಗೆ ಹೋಗೋಣ. ಇಲ್ಲ ಅಮ್ಮ, ನಾನು ಇಲ್ಲಿಗೆ ಮದ್ವೆ ಆಗಕ್ಕೆ ಅಂತ ಬಂದಿದ್ದು. ನಾನು ಇಲ್ಲಿಂದ ಮದ್ವೆ ಮುಗಿಸ್ಕೊಂಡೆ ಹೋಗೋದು. ಅಲ್ಲ, ರುದ್ರ ಏನ್ ಇಟ್ಟೋದಾರು ಬರ್ಲೇ ಇಲ್ವಲ್ಲ ಅಂತ? ಏನ್ ಹುಡ್ಗಿ ನೋಡಕ್ ಹೋಗವ್ನ, ಇಲ್ಲ ಮದ್ವೆನೇ ಆಗ್ಬರಕ್ ಹೋಗವ್ನ? ಏ ಬತ್ತಾನ್ ಬಿಡು, ಅದ್ಯಾಕೆ ಹಂಗೆ ಮೂತಿ ಸುಟ್ಬೇಕ್ ತರ ಅತ್ತಿಂದಿತ್ತ ಓಡಾಡಿಯೇ? ರುದ್ರ ಏನ್ ಚಿಕ್ಕ ಮಗಿನೇ ಕೈ ಹಿಡ್ಕೊಂಡು ಪದ ಆಡಿ ಕರ್ಕೊಂಬರಕ್ಕೆ? ಅದ ಹಂಗಲ್ಲ, ಹುಡ್ಗಿ ನೋಡ್ಕೊಬತ್ತಿಂತ ಓದೋನು ಈಟೋದಾದ್ರೂ ಬರ್ಲಿಲ್ವಲ್ಲ, ಏನ್ ಮಾಡ್ತಿದ್ದನು ಅಂತವ? ಯಾವ್ದೋ ಬಾರ್ನಾಗೆ ಕುಡಿತಾ ಬಿದ್ದಿರ್ತಾನೆ. ನಿನ್ಗ್ಯಾಕ ಅವನ್ ಚಿಂತೆ? ನಾಶೆ ತಲೆಗೆ ಎತ್ತದ ಮೇಲೆ ಬತ್ತಾನೆ ಬಿಡು.
ಬೈತಾರೆ. ಅವ್ವ ನೀನ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಿ ತಲೆ ಕೆಡಿಸ್ಕತ್ಯ? ಒಳಕೋಗಿ ಮಲ್ಕೋ ಹೋಗು.